ನಿಜ ಹೇಳಮ್ಮಿ, ಎಲ್ಲಿಕ್ಕಿದ್ಯಾ? ತಕಬಾರಮ್ಮಿ ನನ್ ಗೊಂಬೆನ. ನೋಡು ಚಿಂಟು, ನನಗೆ ಸಿಟ್ಟು ಬರಿಸ್ಬೇಡ ಅಷ್ಟೇ. ನಾನು ಅಜ್ಜಿಗೆ ಹೇಳ್ತೀನಿ. ದೇವರಾಣೆಗೂ ನನಗೆ ಗೊತ್ತಿಲ್ಲ ಎಲ್ಲಿಕ್ಕಿದ್ಯಾ ಏನ. ನಾನು ನಿನ್ ಗೊಂಬೆ ತಗೊಂಡು ನಾನೇನ್ ಮಾಡೋಣ? ಉಪ್ಪು ಖಾರ ಹಾಕೊಂಡು ಮೆಕ್ಕಂಬ್ಲೆ. ನೋಡು, ಒಳ್ಳೆ ಮಾತ ಹೇಳ್ತಿದೀನಿ, ಕೊಟ್ಬಿಡು. ಅಪ್ಪ ನೀನ್ ನೋಡು ಅಷ್ಟೇ, ಒಂದ್ಸಲಿ ಹೇಳಿದ್ರೆ ಚಂದ. ನಾನು ನಿನ್ ಗೊಂಬೆ ತಗೊಂಡಿಲ್ಲ ಮಾರಾಯ. ಇವನೊಬ್ಬ ನಾನು ತಗೊಂಡಿಲ್ಲ ಅಂದ್ರೆ ಬರ್ತಾನೆ. ಹೋಗು, ಕಿರಣನ ರಮೇಶನ ಯಾರೋ ತಗೊಂಡಿರ್ತಾರೆ. ಅಜ್ಜಿ, ನಾನು ತಗೊಂಡಿಲ್ಲ ಅಂದ್ರೂ ನಾಟಕ ಮಾಡ್ತಿರೋದು ನೋಡ್ರಿ. ಮತ್ತೆ ಇವನ್ನ ನಿನಗೆ ಹಂಗೆ ಆಗುತ್ತೆ. ಯಾವಾಗ ನಾನು ನಾಡಿಸ್ಕೊಂತಿದ್ದಲ್ಲ, ಗೊಂಬೆ ಕಳ್ದೋಗಿ ಸಿಗ್ಬಾರ್ದು. ಅಜ್ಜಿ, ನನ್ ಗೊಂಬೆ ಕಾಣುತ್ತಿಲ್ಲ ಕಣಜ್ಜಿ. ಅಜ್ಜಿ. ಏ ಚಿಂಟು ಚಿಂಟು, ಯಾಕಲ್ಲ ಹಿಂಗ್ ಬಿದ್ದುಳ್ಳಾಡ್ತಿದ್ಯಾ? ಏನ್ ಮಾಡಿದೀನಿ ಗೊತ್ತು? ಅಜ್ಜಿ, ನನ್ ಗೊಂಬೆ ಕಳ್ದೋಯ್ತು ಕಣಜ್ಜಿ. ನೆನ್ನೆ ಅಮ್ಮಿದು ಗೊಂಬೆನು ನನ್ನ ಗೊಂಬೆ ತಕೊಂಡೋಗಿ ಗೊಂಬೆಗಳಿಗೆ ಮದುವೆ ಮಾಡಿದ್ವಿ. ಮರದ ಕುಕೊಂಡು ಆಮೇಲೆ ಬರ್ಬೇಕಾದ್ರೆ ನಾನು ತಂದಿದ್ದೀನಿ. ಗೊಂಬೆ ಕಾಣಿಸ್ತಿಲ್ಲ. ಇವಾಗ ಈ ಪಿಲ್ಲನ್ ಕೇಳಿದ್ರೆ ನಾನು ತಕೊಂಡಿಲ್ಲ ಅಂದೈತಿ ಕಣಜ್ಜಿ. ಕೇಳಜ್ಜಿ. ಏನಮ್ಮಣ್ಣಿ, ನೀನ್ ತಕೊಂಡೇನೆ? ಅಜ್ಜಿ, ನಾನ್ ತಕೊಂಡಿಲ್ಲ ಕಣಜ್ಜಿ. ನಾನ್ ತಕೊಂಡಿದ್ರೆ ಕೊಡ್ತಿಲ್ವೇ? ಇವನ್ ಎಂತನಂತ ನೋಡಿ ನೋಡಿ ಇವ್ನ್ ಗೊಂಬೆ ತಕೊಂಡ್ಲೆ ಅಜ್ಜಿ. ನಾನು ಇವನು ಸುಮ್ನೆ ಬಿಟ್ಟ. ಗೊಂಬೆ ತಕೊಂಡ್ರೆ ನಿನ್ನೆ ಆಟ ಆಡ್ಬೇಕಾದ್ರೆ ರಮೇಶನ ಇಲ್ಲ ಅಂದ್ರೆ ಕಿರಣನ ತಕೊಂಡೋಗಿರ್ತಾರೆ. ಕೇಳಜ್ಜಿ, ಬಂದು ನನ್ನ ಮೇಲೆ ಎಗರಾಡ್ತಾನ ಕಣಜ್ಜಿ. ಇತ್ಲಾಗಿಂದ ಪರ್ಕೆ ತಕೊಂಡು ಪಟ 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 ಸೆಣದ್ ಬಿಡ್ತೀನಿ ನೋಡು. ಎದ್ದಾಡ್ಜೆ ಇಲ್ವಾ ಮ್ಯಾಕೆ? ಎಲ್ಲಿ ಬಿಟ್ಟು ಬಂದಿದ್ಯಾ ಏನ? ನನ್ನ ಗೊಂಬೆ ಕಾಣಿಸ್ತಿಲ್ಲ ಅಂತ ಬಡ್ಕೊಂಡ್ರೆ ಯಾರನ್ನ ಏನಾಯ್ತು ಅನ್ಕೋಬೇಕು ಊರಾಗಿ. ಒಂದಿಟ್ಟು ಭಯಭಕ್ತಿಯಿಂದ ಬಾಳದ್ ಕಲಿ. ನನ್ಗೆ ಅವೆಲ್ಲ ಗೊತ್ತಿಲ್ಲ, ಗೊಂಬೆ ಬೇಕಷ್ಟೇ. ಇವಾಗ ಎದ್ದು ನೆನ್ನೆ ಎಲ್ಲೆಲ್ಲಿ ಹೋಗಿದ್ದ ಅಲ್ಲಿ ನೋಡ್ಕೊಂಡು ಬರೋದು ಫಸ್ಟು. ಯೋ ಅಮ್ಮಿ, ನಾನು ಅವ್ರಿಬ್ರು ಮನೆಗೆ ಇಲ್ದಂಗೆ ಇರ್ಬೇಕು. ಏನಲ್ಲ ಬಂದು ನಿನ್ ದುಡ್ಡು ಕಿತ್ತಾಕ್ಬಿಡ್ತೀನಿ. ನಿನ್ ಗೊಂಬೆ ತಕೊಂಡೋಗಿ ಸುಟ್ಟಾಕ್ತೀನಿ ಅಷ್ಟೇ. ನನ್ ಗೊಂಬೆ ಬಚ್ಚಿಕೇನು ಕೊಡಲ್ಲ ಅಂತೀಯ? ಇಲ್ಲ ಕಣ, ಇವತ್ತು ಯಾಕ ನೀನು ಎಡಗಡೆ ಗೆದ್ದಿದ್ಯಾ? ನಾ ಅವಳು ತಗೊಂಡಿಲ್ಲ ಅಂತ ಹೇಳ್ತಿಲ್ವೆ? ನಿನಗೆ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ನನ್ ಗೊಂಬೆ ಯಾರು ತಕೊಂಡಿದ್ದೀರಾ? ಕೊಟ್ಟು ಬಿಡ್ರು ನಿನ್ ಮನ್ಕಾಯಾಗ ಹೋಗ. ಅಜ್ಜಿ, ಏನೋ ನನ್ ಗೊಂಬೆ ಸಿಗ್ದಂಗೆ ಇರ್ಬೇಕು. ತಿರ್ಗಾ ರಾಗ ಹೇಳ್ದೆ ನೋಡಿವಾಗ. ಮಣ್ಣಿ, ನಿನಗೂ ಬುದ್ಧಿ ಇಲ್ಲ ಕಣೆ. ಅವನು ಗೊಂಬೆ ಕಳ್ದೈತೆ ಅಂತಂದು ಗೊತ್ತಿದ್ದು ನಿನ್ ಗೊಂಬೆ ತಕೊಂಡು ಆಟ ನಿಂತ್ಕೊಂಡಿದ್ಯಾ? ಅವ್ನು ಮೊದ್ಲೇ ಹೊಟ್ಟೆ ಹುರ್ಕ. ಮೊದ್ಲು ಎತ್ತಿಕ್ ಹೋಗುವ ಗೊಂಬೆನ. ಇವನಿಂದ ನನ್ ಗೊಂಬೆಗೆ ನಾನು ತಕೊಂಡು ಆಟ ಆಡ್ಕೊಂಬಾರ್ದು. ಈ ಹುಡುಗ ಅಂತೂ ದಿನಾ ಒಂದೊಂದು ತಂಟ್ಲು ಮಾಡ್ಕೊಂಡ್ ಬರ್ತೈತತ್ತ. ಇದ್ರ ತಗ ಸಾಕಾಗಿ ಹೋಗ್ತೈತತ್ತ. ಅವ್ರ ಅಮ್ಮ ಇಂತಕ್ ತಕೊಂಡೋಗಿ ಒಂದ್ 2 ದಿನ ಬಿಟ್ಟನ ಬರ್ಬೇಕತ್ತ. ತಲೆ ತಿಂದು ಮೆದ್ಲಿ ಕೈ ಆಗ್ತೈತತ್ತ. ಯಾರ ನೋಡ್ದಾರ ಏನ್ ಅನ್ಕಮ್ಮಲ್ಲ, ಚಿಂಟು ಅಳ್ಬುರ್ಕ ಅಂತಂದು ಆಡಿಸ್ಲಿಸ್ಕೊಂತಾರೆ. ನಾನು ಹಿಂಗೆ ಅಳ್ತಾ ಹೋದ್ರಿ ಧೈರ್ಯವಾಗಿ ಹೋಗಿ ಕೇಳ್ಬೇಕು, ನನ್ ಗೊಂಬೆ ಕೊಡ್ರಿ ಅಂತಂದು. ನನ್ ಗೊಂಬೆ ಯಾವನ್ ಮುಟ್ಟಾನ ಏನು ಇವತ್ತು ಅವ್ನ ಗ್ರಾಚಾರ ಬಿಡಿಸ್ತಲೇ ಬಿಡಲ್ಲ ನಾನು. ಓದ್ಕೊಂಡ್ ಕುಕೊಂಡ್ರೆ ನಿದ್ದೆ ಬರ್ತೈತಪ್ಪ. ನಮ್ಮಮ್ಮ ಎಂತ ಓದ್ಕೊಂಬತೈತಿ. ಏನ್ ಮಾಡೋಣಪ್ಪ ಅಲ್ವಲ್ಲ ಪಾಪಣ್ಣ? ಯಾಕಲ್ಲ ಬಂದು ಹಿಂಗ್ ಕುಕೊಂಡಿದ್ಯಾ? ನನ್ ಪಾಡಿಗೆ ನಾನು ಓದ್ಕೊಂಡ್ ಕುಕೊಂಡ್ರೆ ಒಳ್ಳೆ ಮೆತ್ತಗ್ ಬಂದು ಸೀಮೆ ಬಂದಾಗ ಬಂದು ಕುಕೊಂಡಿದ್ಯಲ್ಲ. ಯಾರ್ಗನ ಆಟ ಅಟ್ಯಾಕ್ ಮುಂದೆ ಹೋಗಿ ಹಿಂಗೆ ಕುಕೊಂಡಿದ್ಯಾ? ಒಂದೇ ಸಲ ಡಮ್ ಅಂತಂದು ಮೇಲೆ ಟಿಕೆಟ್ ತಗೊಂತಾರಪ್ಪ ನೀ. ಹೋಗ, ನಿನಗೆ ತಮಾಷೆ ಆಗೈತಿ. ಅದ ಹೆಂಗೋ ಹೇಳ್ತಾರೆ, ಬೆಕ್ಕಿಗ ಆಟ ಇಲ್ಲಿ ಪ್ರಾಣ ಸಂಕಟ ಅಂತಂದು. ಹಂಗಾತಿ ಇವಾಗ. ಯಾಕಲ್ಲ ಏನತ್ತ? ನಿನಗೇನಾಯ್ತು ಅಂತದು? ಯಾಕೆ ಹಂಗಿದ್ಯಾ ಹೇಳು? ಹೆಂಗೆ ನಾನು ನಿಮ್ಗೆ ಕಾಗೆ ಆರಿಸಿದ್ದು? ನಾನು ಸುಮ್ಮನೆ ತಮಾಷೆಗೆ ಹಂಗೆ ಒಂದ್ ಜಲ ಕೊಟ್ಟೆ ನೋಡು. ನೀನ್ ಹೆಂಗೆ ಎದ್ರಕಣಿದ್ದೆ? ನಾನು ನಿನ್ನ ಫೂಲ್ ಮಾಡ್ಬಿಟ್ಟೆ. ಯಾಕ ನನ್ನನ್ನು ಫೂಲ್ ಮಾಡ್ದೆ? ನಿನ್ ಮಕ್ಕ ನೋಡಿದ್ರೆ ನನ್ಗೆ ಯಾಕೆ ಕಾಣಿಸ್ತಿಲ್ವೇ? ಮೊದ್ಲು ನನ್ ಗೊಂಬೆ ಹುಡುಕಬೇಕು ಅಲ್ವಲ್ಲ? ನೀನೇ ನನ್ನನ್ನು ಫೂಲ್ ಮಾಡ್ಬೇಕಂತ ಅನ್ಕೊಂಡ್ರೆ ನಾನ್ ಕಮ್ಮಿ ಅನ್ಕೊಂಡಿದ್ಯ? ನಾನ್ ಯಾರ್ಯಾರು ಚಿಂಟು ಅಪ್ಪಣ್ಣಿ ನನ್ ಗೊಂಬೆಲ ಕಬ್ಬ ಚಿಕೊಂಡು ನನ್ನನ್ನೇ ಫೂಲ್ ಮಾಡ್ಬೇಕು ಅಂತಂದು ಆಟ ಆಡಿಸ್ತಿದ್ಯಾ? ನಾನ್ ನಿನಗೆ ಹೆಂಗ್ ಚಮಕ್ ಕೊಟ್ಟಿದ್ದ? ಯಾಕಪ್ಪ ತಿಕ್ಲು ಏನೇನೋ ಹೇಳ್ತಿದ್ದೆ, ಒಂದು ಅರ್ಥ ಆಗ್ತಿಲ್ಲ ನನಗೆ. ಇವನೇ ತಕೊಂಡಿರೋದು. ಅತ್ಲ ತಿರ್ಕೊಂಡು ನೋಡ್ಕೊಂತಾನೆ ತಕೊಂಡವ್ ಇವನೇ. ಹೆಂಗೆ ನಾನ್ ಕಂಡಿಡ್ದಿದ್ದು ನನ್ ಗೊಂಬೆ ತಕೊಂಡ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಅಪ್ಪ ತಂದೆ ಚಿಂಟು, ನಾನ್ ನಿಮ್ ಗೊಂಬೆ ತಕೊಂಡು ಇಲ್ಲ, ನನ್ ಕಣ್ಣಾಗ ನೋಡೋ ಇಲ್ಲ. ನೆನ್ನೆ ನಿಮ್ ಗೊಂಬೆಗಳಿಗೆ ಮದ್ವೆ ಮಾಡಿ ನಮ್ಮಂತಪ್ಪನಿದ್ ಒಂದೇ ಅಪ್ಪ ನೆನಪಿರೋದು ನನಗೆ. ನಿಮ್ ಗೊಂಬೆ ತಕೊಂಡ್ ನನಗೆ ಏನೋ ಆಗ್ಬೇಕು. ಆಡಂಗಿದ್ರೆ ನಿಮ್ ಜೊತೆಗೆ ಬಂದು ಗೊಂಬೆ ಲಕ್ಕಂತ ಆಟ ಆಡ್ತೀನಿ.
ತಗೋತೀನಿ. ಅದನ್ನ ಬಿಟ್ಬಿಟ್ಟು ನಾನು ನಿನ್ ಗೊಂಬೆ ಯಾಕ ತಕೊಂಡ್ ಬರ್ಲಿ? ನೀನು ಅಲ್ಲ ನನ್ನ ಇಷ್ಟು ಫೂಲ್ ಮಾಡ್ಬೇಕು ಅಂತಂದು ಹಂಗಂತಂದ್ಬಿಟ್ಟು ನೀನು ಈ ಪಾಟಿ ಯಾಮಾರ್ಸಿರೆ ಏನ ಅಂಕಲ್ ನೀನ್ ನನ್ ಗೊಂಬೆ ತಗೊಂಡಿಲ್ವೇ? ಅಪ್ಪ ನಿನಗೆ ಕೈ ಮುಗಿತೀನಿ, ಬೇಕಾದ್ರೆ ನಿನ್ ಕಾಲಿಗೆ ಬೀಳು ಅಂದ್ರೆ ಬೀಳ್ತೀನಿ ಚಿಂಟು, ಆದ್ರೆ ನಿನ್ ಗೊಂಬೆ ಮಾತ್ರ ತಗೊಂಡಿಲ್ಲ ಕಣ. ಆಮೇಲೆ ಏನಿಲ್ಲ ನೀನ್ ನನ್ನ ಮೇಲೆ ಜಗಳಕ್ಕೆ ಬರ್ಬೇಡಪ್ಪ ಸ್ವಾಮಿ, ನಮ್ಮ ಅಮ್ಮ ಏನಿಲ್ಲ ಕೇಳಿಸ್ಕೊಂಡ್ರೆ ದಬಾ ದಬಾ ಒಯ್ದಿದೆ ಕಣ, ನಾಯಿಗೋದೆ ಒಯ್ದಂಗೆ. ಪ್ಲೀಸ್ ಕಣ ನನ್ ಬಿಟ್ಬಿಡ, ನಾನು ನಿಜವಾಗ್ಲೂ ನಿನ್ ಗೊಂಬೆ ತಗೊಂಡಿಲ್ಲ ಕಣ. ಮತ್ತೆ ನನ್ ಗೊಂಬೆ ಯಾರು ತಗೊಂಡ್ರು ಅಂತ ನಿಜ ಹೇಳು, ನೀನ್ ತಮಾಷೆ ಮಾಡ್ತಿಲ್ಲ ತಾನೇ? ಅಪ್ಪಿ ನಾನು ನಾಟಕ ಆಡೋ ತರ ಕಾಣಿಸ್ತೈತಿ ನಿನಗೆ? ನಿಜವಾಗ್ಲೂ ನನ್ ಗೊಂಬೆ ಕಳ್ತಾ ಐತೆ. ನಾನ್ ನೀನ್ ತಕೊಂಡಿದ್ರೆ ಬಾಯಿ ಬಿಡ್ಸೋಣ ಅಂತಂದ್ರೆ ನಂಗೆ ಖುಷಿಯಾಗಿರೋ ತರ ನಾಟಕ ಮಾಡಿದೆ. ಮುಂಚೆಗೆ ಬತ್ತಿದಂಗೆ ನನ್ನ ಮುಖ ನೋಡ್ತೀನಿ, ನಿನಗೆ ಗೊತ್ತಾಗಿಲ್ಲ ನಿನಗೆ? ಅದಕ್ಕೆ ನಾನು ಅಂದಿದ್ದು ಬೆಕ್ಕಿಗೆ ಆಟ ಇಲ್ಲಿ ಪ್ರಾಣ ಸಂಕಟ ಅಂತಂದು. ನಾನು ನೀನ್ ತಕೊಂಡಿದ್ಯ ಅಂತಂದು ಅನ್ಕೊಂಡಿದ್ದೆ, ನೋಡಿ ನೀನು ತಕೊಂಡಿಲ್ಲ ಅಂತ್ಯ. ಅದನ್ನ ಯಾರು ತಕೊಂಡ್ರೆ ಏನು? ಏನಪ್ಪ ಮಾಡೋದು? ನನ್ ಗೊಂಬೆ ಎಲ್ಲೈತೆ ಏನ? ಅಯ್ಯೋ ದೇವರೇ, ಎಂತ ಗತಿ ಬಂತಪ್ಪ ಇವನ್ ಗೊಂಬೆ. ಅದನ್ನ ಯಾರು ತಕೊಂಡ್ರೆ ಏನ? ಹಾ ಒಳಿತು ನೋಡಿ ಇವಾಗ. ಏನಪ್ಪಿ ಏನ್ ಹೇಳು? ನನ್ಗನ್ಸಿದ ಪ್ರಕಾರ ರಮೇಶ ತಕೊಂಡಿರ್ತಾನ ಕಣ, ಅವ್ರ ಮಂತಕ್ಕೆ ಹೋಗಿ ನೋಡ್ಕೊಂಬರೋಗು. ರಮೇಶ ತಕೊಂಡಿದ್ರೆ ಇವತ್ತು ಅವ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ ನೋಡು. ಬಾರ ನೀನು. ಯೋಯ್ ನಮ್ಮಮ್ಮ ಐತೆ ಹೋಗ್ಲಾ, ಬೈತಿದ್ದೆ. ಸರಿ ಆಯ್ತು, ನಾನೇ ನೋಡ್ಕೊಂಬರ್ತೀನಿ ಇರು. ಇವತ್ತು ರಮೇಶನ್ ಕತೆ ಗೋವಿಂದ.